ಆಕಾಶವಾಣಿ. ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಶಿವಮೊಗ್ಗದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪ್ರಿಯಂವದ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶಿಲ್ಪಾ HM. ಶ್ರೋತೃಗಳೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರಿಯಂವದ. ಇವರು ಯುನಿಟಿ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಮೇಡಮ್, ಧನ್ಯವಾದಗಳು. ಡಾಕ್ಟರ್, ಇವತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಮಗೆ ಸಮಗ್ರ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳಿಸಿ, ನಂತರದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು ಅಂತ ನಮಗೆ ತಿಳಿಸ್ಕೊಡಿ. ಕ್ಯಾನ್ಸರ್ ಅಂತ ಅಂದರೆ ಈಗ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದಲ್ಲಿ ಏನಿದೆ ಒಂದು ಅನಿಯಮಿತವಾಗಿ ಬೆಳೆಯುವಂಥ ಸೆಲ್ಸ್ಗಳು ಅಂತ. ಅಂದರೆ ಇವಾಗ ನಾರ್ಮಲ್ ಆಗಿ ಯಾವುದಾದ್ರೂ ಒಂದು ಸಾಯಬೇಕು, ಹೊಸದು ಹುಟ್ಟುತ್ತಾ ಇರಬೇಕು. ಬಟ್ ಇದರಲ್ಲಿ ಏನಾಗುತ್ತೆ, ಸೆಲ್ ಡ್ಯಾಮೇಜ್ ಆಗಿಬಿಟ್ಟು ಇವಾಗ ಅದಕ್ಕೆ ನಿಯಮನೇ ಇರಲ್ಲ, ಹೆಂಗೆ ಬೇಕೋ ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಬರೋದಾದ್ರೆ ಏನಿದೆ ಗರ್ಭಕಂಠದ ಕ್ಯಾನ್ಸರ್? ಗರ್ಭಕಂಠ ಅಂತ ಅಂದರೆ ನಮಗೆಲ್ಲ ಗರ್ಭಕೋಶದ ಬಗ್ಗೆ ಗೊತ್ತೇ ಇದೆ. ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಕಂಠ ಅಂತ ಹೇಳ್ತೀವಿ. ಅದು ಗರ್ಭಕೋಶದ ಕೆಳಗಡೆ ಯೋನಿದ್ವಾರದ ಒಳಗಡೆ ಇರುತ್ತೆ. ಅದು ಬರೀ ಕಣ್ಣಿಗೆ ಹಾಗೆ ಕಾಣೋದಿಲ್ಲ. ಆ ಜಾಗಕ್ಕೆ ಬರುವಂಥ ಕ್ಯಾನ್ಸರ್ಗೆ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ ಅಲ್ವಾ? ಇದು ಯಾವ ಕಾರಣದಿಂದ ಹೆಚ್ಚಾಗ್ತಿದೆ? ಅದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ? ಇದು ಎಷ್ಟು ಪ್ರಮಾಣದಲ್ಲಿ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇದೆ? ಈ ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ಭಾರತ ದೇಶದಲ್ಲಿ ನೋಡಬೇಕು ಅಂತ ಅಂದರೆ ಇದು ಮೊದಲನೇ ಸ್ಥಾನದಲ್ಲಿದೆ. ಈಗ ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ತೊಗೊಳ್ತೀವಿ, ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಸ್ವಲ್ಪ ಕಮ್ಮಿ, ಇಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಡೆವಲಪಿಂಗ್ ಕಂಟ್ರೀಸಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಒಂದು ಅವೇರ್ನೆಸ್ ಕಮ್ಮಿ ಇರುತ್ತೆ. ಇದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಮತ್ತು ಬರದೇ ಇರೋಂಗೆ ತಡೆಯೋದು ಹೇಗೆ ಅಂತ ಅಷ್ಟೊಂದು ಜನಗಳಲ್ಲಿ ಅವೇರ್ನೆಸ್ ಇರೋದಿಲ್ಲ. ಮತ್ತು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಸಹ ಮ್ಯಾಟರ್ ಆಗುತ್ತೆ. ಇವಾಗ ಸ್ವಲ್ಪ ಬಡತನ ಇರ್ಬೋದು ಅಥವಾ ಕ್ಲೆನ್ಲಿನೆಸ್ ಇಲ್ಲದೆ ಇರ್ಬೋದು, ಅಂಥ ಜನಗಳಲ್ಲಿ ಈ ಗರ್ಭಕೋಶದ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ. ಈಗಂತೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಹೆಚ್ಚಾಗಿದೆ. ಈ ಗರ್ಭಕಂಠದ ಕ್ಯಾನ್ಸರು ಯಾವ್ಯಾವ ಕಾರಣದಿಂದ ಇದು ಹೆಚ್ಚಾಗಿದೆ? ಯಾವ ಕಾರಣದಿಂದ ಬರ್ತಾ ಇದೆ ಇದು? ಗರ್ಭಕಂಠದ ಕ್ಯಾನ್ಸರು ಕಾರಣಗಳು ಯಾವುದು ಅಂತ ನೋಡೋಕೆ ಹೋದರೆ, ಮೊದಲನೇದಾಗಿ ಇವಾಗ ಹೆಣ್ಣು ಮಕ್ಕಳಿನ ವಯಸ್ಸಿನ ಮೇಲೆ ಹೋಗುತ್ತೆ. ಇದು ಮೇನ್ಲಿ 35ರಿಂದ 45 ವರ್ಷ ಅಂದಾಜಲ್ಲಿ ಕಾಣಿಸ್ಕೊಳೋ ಅಂಥ ಕಾಯಿಲೆ. ಇದು ಹೆಣ್ಣು ಮಕ್ಕಳು 18 ವರ್ಷಕ್ಕಿಂತ ಮುಂಚೆ ಮದುವೆ ಆದಾಗ, ಅಥವಾ 20 ವರ್ಷದ ಒಳಗಡೆ ಮಗು ಹೆತ್ತಾಗ, ಅಥವಾ ಒಬ್ರಿಗಿಂತ ಜಾಸ್ತಿ ಪುರುಷನೊಂದಿಗೆ ಸಂಪರ್ಕ ಇದ್ದಾಗ, ಅಥವಾ ಅವಳ ಗಂಡನಿಗೆ ಒಬ್ಬರಿಗಿಂತ ಜಾಸ್ತಿ ಹೆಂಗಸರ ಜೊತೆ ಲೈಂಗಿಕ ಸಂಪರ್ಕ ಇದ್ದಾಗ, ಅಥವಾ ಅಷ್ಟೊಂದು ಹೈಜೀನ್ ಇಲ್ಲ ಅಂತ ಅಂದಾಗ, ಮತ್ತು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಸು ಅಷ್ಟು ಚೆನ್ನಾಗಿಲ್ಲ, ಮತ್ತು ಅವರಿಗೆ ಈ ಯಾವುದೂ ಇದಕ್ಕೆ ತಡೆಯೋಂಥ ಇಂಜೆಕ್ಷನ್ ಹಾಕ್ಸಿಲ್ಲ, ಈ ಥರ ಎಲ್ಲ ಕಾರಣಗಳಿಂದ ಗರ್ಭಕಂಠದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಈಗ ಅವರಿಗೆ ಗರ್ಭಕಂಠದ ಕ್ಯಾನ್ಸರ್ ನನಗೆ ಬಂದಿದೆ ಅನ್ನೋದನ್ನು ಹೇಗೆ ಪತ್ತೆ ಹಚ್ಕೋಬೇಕು? ಏನು ಲಕ್ಷಣಗಳಿಂದ ಕಂಡು ಬರುತ್ತೆ? ಅವರು ಯಾವ ಸಮಯದಲ್ಲಿ ವೈದ್ಯರನ್ನು ಕಾಣಬೇಕಾಗತ್ತೆ? ಕ್ಯಾನ್ಸರ್ ಬರ್ದೇ ಇರೋಕ್ಕಿಂತ ಮುಂಚೆನೇ ಕಾಣ್ಕೊಂಡ್ರೆ ಒಳ್ಳೇದು. ಗರ್ಭಕಂಠದ ಕ್ಯಾನ್ಸರ್ ಬಂದ ಮೇಲೆ ನಾವು ವೈದ್ಯರನ್ನ ಕಾಣೋದಕ್ಕಿಂತ ಬರೋಕ್ಕಿಂತ ಮುಂಚೆನೆ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೀವಿ, ಅದನ್ನು ಮುಂಚೆನೇ ನಾವು ಪತ್ತೆ ಮಾಡಿಕೊಂಡ್ರೆ ಬರ್ದೇ ಇರೋಂಗೆ ತಡಿಬೋದು. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಬಟ್ ಅದೇ ಇವಾಗ ಕ್ಯಾನ್ಸರ್ ಬಂದಿದೆ ಅಂತ ಅಂದಾಗ ಲಕ್ಷಣಗಳು ಏನೇನು ಅಂತ ಅಂದರೆ, ಹೆಚ್ಚಾಗಿ ಬಿಳಿ ಮುಟ್ಟು ಕಾಣಿಸ್ಕೊಳೋ ಅಂಥದ್ದು, ಆ ಬಿಳಿ ಮುಟ್ಟು ವಾಸನೆ ಇರೋಂಥದ್ದು, ಅಥವಾ ಬ್ಲಡ್ ಟಿಂಜ್ಡ್ ಅಂತ ಹೇಳ್ತೀವಿ, ರಕ್ತದ ಜೊತೆ ಸೇರಿಕೊಂಡು ಬರೋದು. ಎಲ್ಲ ಮಹಿಳೆಯರಲ್ಲೂ ಬಿಳಿ ಮುಟ್ಟು ಕಾಮನ್ ಆಗಿರುತ್ತೆ, ಬಟ್ ಇವರಲ್ಲಿ ಜಾಸ್ತಿ ಇರುತ್ತೆ. ಬರೀ ಪ್ಯಾಂಟೀಸ್ ಹಾಕೋಕ್ಕಾಗಲ್ಲ, ಪ್ಯಾಂಟೀಸಲ್ಲಿ ಪ್ಯಾಡು ಸಹ ಯೂಸ್ ಮಾಡಬೇಕು. ಮತ್ತು ಇವಾಗ ನಮಗೆ ಪೇಷಂಟ್ಗಳು ಬಂದಾಗಲೇ ಗೊತ್ತಾಗ್ತಾ ಇರುತ್ತೆ, OPDಯಲ್ಲಿ ಏನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ನಾರ್ಮಲ್ ಪೇಷಂಟ್ಸ್ ನಡ್ಕೊ ಬಂದಾಗಲೂ ಅಥವಾ ಏನಾದರೂ ಒಂದು ಇನ್ಫೆಕ್ಷನ್ ಇದ್ದಾಗಲೂ ವಾಕಿನ್ ಪೇಷಂಟ್ಸಲ್ಲೇ ನಾವು ಕಂಡುಕೊಳ್ಳಬಹುದು ಏನೋ ತೊಂದರೆ ಇದೆ ಅಂದ್ಬಿಟ್ಟು. ಅಥವಾ ತೂಕ ಕಡಿಮೆ ಆಗೋಂಥದ್ದು, ಊಟ ಸೇರದೇ ಇರೋ ಅಂಥದ್ದು, ಕೆಕೆಕ್ಸಿಯಾ ಅಂತ ಹೇಳ್ತೀವಿ, ತೆಳ್ಳಗಾಗೋದು, ಊಟ ಸೇರದೇ ಇರೋದು, ಮತ್ತು ಏನು ಊಟನೂ ಜೀರ್ಣ ಮಾಡ್ಕೊಳಕ್ಕಾಗದೇ ಇರೋ ಅಂಥದ್ದು, ಮತ್ತು ಮೋಷನ್ ಮಾಡೋಕ್ಕೆ ತೊಂದರೆ, ಯೂರಿನ್ ಮಾಡೋಕ್ಕೆ ತೊಂದರೆ, ಮೋಷನಲ್ಲಿ ರಕ್ತ ಹೋಗೋ ಅಂಥದ್ದು, ಹೊಟ್ಟೆ ನೋವು, ಹೊಟ್ಟೆ ಊತ, ಈ ಥರದ್ದೆಲ್ಲ ಲಕ್ಷಣಗಳು ಕಾಣುತ್ತೆ. ಮತ್ತು ಗಂಡ ಹೆಂಡತಿ ಸೇರಿದಾಗ ರಕ್ತ ಸ್ರಾವ ಆಗೋ ಅಂಥದ್ದು, ಮತ್ತು 2 ಮುಟ್ಟಿನ ನಡುವೆ ಮುಟ್ಟು ಹೋಗೋ ಅಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಗರ್ಭಕಂಠದ ಕ್ಯಾನ್ಸರಲ್ಲಿ ನೋಡ್ತೀವಿ. ಆಗಲೇ ನೀವು ಮಾತಾಡ್ತಾ ಹೇಳಿದ್ರಿ ಲಕ್ಷಣಗಳು ಬರೋ ಮೊದಲೇ ವೈದ್ಯರನ್ನು ಕಾಣಬೇಕು ಅಂತ. ಅದು ಯಾವ ಒಂದು ವಯಸ್ಸಿನಲ್ಲಿ ಕಾಣಬೇಕಾಗತ್ತೆ? ಇದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಈ ಗರ್ಭಕೋಶದ ಕ್ಯಾನ್ಸರ್ದು ಒಂದು ಉತ್ತಮ ಗುಣ ಅಂತ ಅಂದರೆ, ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನು ನಾವು 10ರಿಂದ 15 ವರ್ಷ ಮುಂಚೆನೇ ಕಂಡ್ಕೋಬಹುದು. ಇವಾಗ 35 ವರ್ಷದ ನಂತರ ಏನು ಕಾಣಿಸ್ಕೊಳತ್ತೆ ಅಂತ ಹೇಳಿದ್ವಿ, ಅದನ್ನು ಒಂದು 25 ವರ್ಷ 30 ವರ್ಷ ಇರಬೇಕಾದ್ರೆ ಈ ಥರ ಕ್ಯಾನ್ಸರ್ ಬರ್ಬೋದು ಅಂತ ನಮಗೆ ಒಂದು ಅಂದಾಜು ಸಿಗತ್ತೆ.
ಇದಕ್ಕೆ ಟೆಸ್ಟ್ಗಳಿದಾವೆ. ಒಂದು ಅಂತ ಅಂದರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಅಂದರೆ ಗರ್ಭಕೋಶದ ಬಾಯಿಂದ ನಾವು ಒಂದು ಕಡ್ಡಿ ಥರ ಇರೋ ಬ್ರಷಲ್ಲಿ ಸೆಲ್ಸನ್ನು ತೆಗೆದು ಅದನ್ನು ಪೆಥಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಅದರಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಕ್ಯಾನ್ಸರ್ ಕಾರಕ ಸೆಲ್ಸ್ಗಳಿದಾವ, ಈ ಥರದ್ದು ಅವರು ನಮಗೆ ಹೇಳ್ತಾರೆ. ಅಥವಾ ನಾವು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಈ ಥರ ಟೆಸ್ಟನ್ನು ನಾವು ಪೇಷಂಟ್ಗಳಿಗೆ ಅಡ್ವೈಸ್ ಮಾಡ್ತೀವಿ. ಯಾರೇ ಹೆಣ್ಮಗಳಾದರೂ, ನೀವಾಗಲಿ ಯಾರೇ ಆದರೂ ಈ ಥರ ಟೆಸ್ಟನ್ನು ಒಂದು ಮಾಡಿಸೋದು ತುಂಬ ಒಳ್ಳೆಯದು. ಅದು ಇಂಥ ವಯಸ್ಸಿನಲ್ಲೇ ಮಾಡಿಸ್ಬೇಕು ಅಂತ ಹೌದು. ಈ ಥರ ಒಂದು ಅಂತ ಅಂದರೆ 29 ವರ್ಷದಿಂದ 65 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಈ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಶುರು ಅಂತ ಅಂದರೆ 29ರಿಂದ ಮಾಡಿಸ್ಬಿಟ್ಟು ಎವ್ರಿ 3rd ಇಯರ್, ಈಗ 29ನೇ ವರ್ಷಕ್ಕೆ ಮಾಡಿಸಿದ ನಾರ್ಮಲ್ ಇತ್ತು ಅಂತ ಅಂದರೆ ನೆಕ್ಸ್ಟ್ ಪರೀಕ್ಷೆ 3 ವರ್ಷದ ನಂತರ ಮಾಡಿಸ್ಬೇಕಾಗತ್ತೆ. ಈ ಥರ 3 ವರ್ಷಕ್ಕೆ ಒಂದ್ಸತಿ ಟೆಸ್ಟ್ ಮಾಡಿಸಿ 3 ಟೆಸ್ಟ್ ನಾರ್ಮಲ್ ಬಂತು ಅಂತ ಅಂದಾಗ ಬೇಕಿದ್ರೆ ನಿಲ್ಲಿಸ್ಬೋದು, ಅಥವಾ 65 ವರ್ಷದವರೆಗೂ ಮಾಡಿಸ್ಬೋದು. 65 ವರ್ಷದ ನಂತರ ಮಾಡಿಸೋ ಅವಶ್ಯಕತೆ ಬೀಳಲ್ಲ. ಹಾಗೆ ನೀವು ಈಗ ಕ್ಯಾನ್ಸರ್ಗಳಿಗೆ ಲಕ್ಷಣಗಳನ್ನು ಹೇಳಿದರೆ ಆಗಲೇ ಬಂದಾದ್ಮೇಲೆ ಬರೋವಂಥದ್ದು, ಅವಕ್ಕೆಲ್ಲ ಏನೇನು ಪರೀಕ್ಷೆಗಳನ್ನು ನೀವು ಮಾಡ್ತೀರಿ? ಅದು ಕ್ಯಾನ್ಸರೇನಾ ಅನ್ನೋದನ್ನು ದೃಢಪಡಿಸ್ಕೊಳ್ಳೋದಕ್ಕೆ? ಅದೇ, ಇದಕ್ಕೆ ಮೇನ್ಲಿ ಪರೀಕ್ಷೆ ಮಾಡೋ ಅಂಥದ್ದು ಅಂತ ಅಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಬೇರೆ ಯಾವುದೇ ಕ್ಯಾನ್ಸರ್ಗಳಿತ್ತು ಅಂತ ಅಂದರೂ ಅದಕ್ಕೆ ಬ್ಲಡ್ ಟೆಸ್ಟು, ಸ್ಕ್ಯಾನು, MRI, PET ಸ್ಕ್ಯಾನು, ಈ ಥರದ್ದೆಲ್ಲ ಹಲವಾರು ಟೆಸ್ಟ್ಗಳಿದ್ದಾವೆ. ಬಟ್ ಈ ಸರ್ವೈಕಲ್ ಕ್ಯಾನ್ಸರ್ ಏನಿದೆ, ಇದು ನಾವು ಫಿಸಿಕಲಿ ಎಕ್ಸಾಮಿನೇಷನ್ ಮಾಡಿದಾಗಲೇ ಬಹಳ ನಮಗೆ ಏನು ತೊಂದರೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಇದು ಎಷ್ಟೋ ಸರಿ ಏನಾಗುತ್ತೆ, ಇದು MRIಯಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಭಾರತ ದೇಶದ ಮಹಿಳೆಯರು ಸಂಕೋಚ ಜಾಸ್ತಿ, ಸಂಪ್ರದಾಯ ಜಾಸ್ತಿ. ಅದು ಅವ್ರದ್ದು ಪ್ರೈವೇಟ್ ಪಾರ್ಟ್ಸನ್ನು ಟೆಸ್ಟ್ ಮಾಡ್ತೀವಿ ಅಂದಾಗ ಎಷ್ಟೋ ಜನ ಒಪ್ಕೊಳೋದಿಲ್ಲ. ಎಷ್ಟೇ ವಿದ್ಯಾವಂತರಾಗಿರಲಿ, ಏನೇ ಆಗಿರಲಿ, ಕೈ ಹಾಕಿ ಟೆಸ್ಟ್ ಮಾಡ್ತೀವಿ ಅಂದಾಗ ಅವರಿಗೆ ಏನೋ ಒಂದು ರೀತಿ ಮುಜುಗರ. ನಾವು ಚೆನ್ನಾಗೇ ಇದೀವಲ್ಲ, ಯಾಕೆ ಮಾಡಿಸ್ಕೋಬೇಕು, ನೋಡೋಣ ಮುಂದೆ ಯಾವಾಗಲಾದರೂ ಅನ್ನೋ ಮನಸ್ಥಿತಿ ಇದ್ದೇ ಇರುತ್ತೆ ಯಾರಿಗಾದರೂ. ಎಷ್ಟೋ ಜನ ಈಗ ಎಜುಕೇಟೆಡ್ ಇರ್ತಾರೆ, ಇಂಜಿನಿಯರ್ಸು ಯಾರಾದರೂ ಹೆಣ್ಮಕ್ಳು ಬರ್ತಾರೆ, ಟೆಸ್ಟ್ ಮಾಡಿಬಿಟ್ಟು ನಾವು ಹೇಳಿದಾಗ ಈ ಥರ ಕೆಳಗಡೆಯಿಂದ ಟೆಸ್ಟ್ ಮಾಡಬೇಕು, ಒಂದು ಪ್ಯಾಪ್ಸ್ಮಿಯರ್ ಅಂತ ತೆಗಿಬೇಕು ಅಂತ ಅಂದಾಗ ಇಲ್ಲ ಬೇಡ, ನೀವು ಬೇಕಿರೋ ಕಾಸ್ಟ್ಲಿ ಟೆಸ್ಟ್ MRI ಮಾಡಿ, ಸ್ಕ್ಯಾನೇ ಮಾಡಿ, ಎಲ್ಲ ಥರ ಬ್ಲಡ್ ಟೆಸ್ಟ್ ಮಾಡಿ, ಬಟ್ ನನಗೆ ಆ ಟೆಸ್ಟ್ ಮಾತ್ರ ಬೇಡ ಅಂತ ಹಿಂಜರಿಕೆ ಇರುತ್ತೆ. ಒಂಥರ ಭಯ ಇರುತ್ತೆ, ಏನಿದೆಯೋ ಏನೋ ಅಂದ್ಬಿಟ್ಟು. ಮಾಡ್ತಾ ಇರೋದೇ ಅವೇರ್ನೆಸ್ಸಿಗಾಗಿ. ಅದೊಂದೇ ಟೆಸ್ಟು ನಮಗೆ ಈ ಥರ ಕಾಯಿಲೆ ಇದೆ ಅಂತ ಹೇಳುತ್ತೆ. ಬೇರೆ ಟೆಸ್ಟ್ಗಳಿಗಿಂತ ಅದೇ ಸಿಂಪಲ್ಲು, ಕಾಸ್ಟ್ ಎಫೆಕ್ಟಿವು, ಮತ್ತು ಜಾಸ್ತಿ ಏನು ಇನ್ವೇಸಿವ್ ಅಲ್ಲ. ಅಂತ ಅಂದರೆ ಚುಚ್ಚೋದು ಮಾಡೋದು ಏನೂ ಇಲ್ಲ, ನೋವಾಗಲ್ಲ. OPDಗೆ ಬಂದುಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಹಾಗೆ ಸೀದಾ ಹೋಗ್ಬೋದು. ಇವಾಗ ರೆಸ್ಟ್ ಬೇಕು ಅಂತಿಲ್ಲ. ನಾರ್ಮಲಾಗಿ BP ಎಲ್ಲ ಹೆಂಗೆ ಚೆಕ್ ಮಾಡ್ತೀವಿ, ಇದು ಸಹ ಒಂದು ಕಾಮನ್ ಟೆಸ್ಟ್ ಆಗಿದೆ. ಸೊ ಯಾರೂ ಭಯಪಡೋವಂಥ ಅವಶ್ಯಕತೆ ಇರೋದಿಲ್ಲ. ಇದನ್ನು ಎಲ್ಲ ಹೆಣ್ಮಕ್ಳು 29 ವರ್ಷದಿಂದ ಮಾಡ್ಕೋಬೇಕಾಗತ್ತೆ. ಈಗ ನೀವು ಆಗಲೇ ಹೇಳಿದ್ರಿ, ಮೊದಲೇ ಪತ್ತೆ ಹಚ್ಬೋದು. 29 ವರ್ಷದಿಂದ 65 ವರ್ಷದೊಳಗೆ 3 ವರ್ಷಕ್ಕೊಮ್ಮೆ ಬಂದು ಅವರು ಯಾವುದೇ ಲಕ್ಷಣಗಳು ಇರಲಿ ಬಿಡಲಿ ಆ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು, ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರಿ. ಅಕಸ್ಮಾತ್ ಈ ಸ್ಕ್ರೀನಿಂಗಲ್ಲಿ ಅವರಿಗೆ ಅದು ಬರೋವಂಥ ಸಂಭವ ಇದೆ ಅಂದರೆ ಯಾವ ರೀತಿ ನಿಮ್ಮ ಒಂದು ಚಿಕಿತ್ಸೆ ಅಲ್ಲಿಂದ ಆರಂಭ ಆಗುತ್ತೆ, ಅಥವಾ ಏನು ಮಾಡ್ತೀರಿ ನೀವು ಅವಾಗ? ಅದೇ, ಇವಾಗ ಪ್ಯಾಪ್ಸ್ಮಿಯರಲ್ಲಿ ಏನಾದರೂ ಪಾಸಿಟಿವ್ ರಿಪೋರ್ಟ್ ಬಂತು, ರಿಸ್ಕ್ ಇದೆ ಅಂತ ಬಂತು ಅಂತ ಅಂದಾಗ ನಾವು ವಿಜುವಲ್ ಎಕ್ಸಾಮಿನೇಷನಲ್ಲಿ ಬಯೋಪ್ಸಿ ಅಂತ ಮಾಡ್ತೀವಿ. ಕಾಲ್ಪೋಸ್ಕೋಪಿ ಗೈಡೆಡ್ ಇರುತ್ತೆ. ಕಾಲ್ಪೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದರಿಂದ ನಾವು ಎಲ್ಲಿ ಯಾವ ಜಾಗದಲ್ಲಿ ತೊಂದರೆ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಆ ಸರ್ವೈಕಲ್ ರೀಜನಿಂದ ಬಯೋಪ್ಸಿ ಕಳಿಸಿ ಅದನ್ನು ಟೆಸ್ಟಿಗೆ ಕಳಿಸ್ಕೊಡ್ತೀವಿ. ಆ ಪರೀಕ್ಷೆಯಲ್ಲಿ ಅಲ್ಲಿ ಕ್ಯಾನ್ಸರ್ ಇದೆ ಅಥವಾ ಲೋ ಗ್ರೇಡಲ್ಲಿದೆ, ಹೈ ಗ್ರೇಡಲ್ಲಿದೆ ಅಂತ ಏನು ಬರುತ್ತೆ ಅದ್ರ ಮೇಲೆ ನಮ್ಮದು ಮುಂದಿನ ಟ್ರೀಟ್ಮೆಂಟು ನೋಡಬೇಕಾಗತ್ತೆ. ಇವಾಗ ಸಣ್ಣದಾಗಿತ್ತು ಕಾಯಿಲೆ, ಜಾಗದಲ್ಲೇ ಇತ್ತು, ಬೇರೆ ಎಲ್ಲೂ ಹರಡಿಲ್ಲ ಅಂತ ನಮಗೆ ಕನ್ಫರ್ಮ್ ಆದಾಗ, ಸ್ಟೇಜ್ 1 ಅಲ್ಲೇ ಇತ್ತು ಕಾಯಿಲೆ ಅಂತ ಅಂದಾಗ ಬರೀ ಆ ಜಾಗದ ಮಾತ್ರ ನಾವು ತೆಗೆದುಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಇಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಡಿಸೀಸ್ ಇತ್ತು ಅಂತ ಅಂದಾಗ ಪೂರ್ತಿ ಗರ್ಭಕೋಶ ತೆಗಿಯೋಂಥ ಸರ್ಜರೀಸು, ಅಥವಾ ಇನ್ನೂ ಸ್ಟೇಜ್ ಜಾಸ್ತಿ ಆಗಿತ್ತು, 3rd ಸ್ಟೇಜಲ್ಲಿತ್ತು, ಆ ಥರ ಏನಾರಿತ್ತು ಅಂತ ಅಂದರೆ ಸರ್ಜರಿಗೆ ಬರೋದಿಲ್ಲ. ಅದು ಕೀಮೋ ರೇಡಿಯೇಷನ್ ಅಂತ ಹೇಳ್ತೀವಿ. ಕೀಮೋ ರೇಡಿಯೇಷನ್ನ ಕೊಡಬೇಕಾಗತ್ತೆ. ಸ್ಟೇಜ್ 4ಗೆ ಹೋಗ್ಬಿಟ್ಟಿತ್ತು ಅಂತ ಅಂದರೆ ಯಾವ ಟ್ರೀಟ್ಮೆಂಟು ಅಷ್ಟಾಗಿ 100% ಕ್ಯೂರ್ ಅಂತ ಇರೋದಿಲ್ಲ. ಪ್ಯಾಲಿಯೇಟಿವ್, ಬರೀ ಅವರು ಬದುಕಕ್ಕೆ ಎಷ್ಟು ಬೇಕೋ, ಆರಾಮಾಗಿರೋಕ್ಕೆ ಎಷ್ಟು ಬೇಕೋ ಆ ಥರ ಟ್ರೀಟ್ಮೆಂಟು ಕೊಡ್ತೀವಿ. ಗರ್ಭಕೋಶದ ಕ್ಯಾನ್ಸರ್ ಏನಿದೆ, ಇವಾಗ ಬೇರೆ ಕ್ಯಾನ್ಸರ್ಗಳಿಗಿಂತ ಇದೊಂಥರ ಭಿನ್ನ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಒಂದು ವೈರಸ್ಸಿಂದ ಬರೋ ಅಂಥ ಕಾಯಿಲೆ ಆಗಿದೆ. ಈಗ ನಾವು ನರಹುಲಿಗಳು ಅಂತ ಹೇಳ್ತೀವಿ, ನಮ್ಮ ಸ್ಕಿನ್ನಲ್ಲಿ ಒಂದು 80% 90% ಜನಗಳಿಗೆ ಇರುತ್ತೆ. ಕತ್ತಲ್ಲಿ, ತುಟಿಲಿ, ಕೈಯಲ್ಲಿ, ಬೆರಳಲ್ಲಿ ಈ ಥರದ್ದೆಲ್ಲ ನರಹುಲಿಗಳು. ಇದು ಸಹ HPV ಅಂತ ಒಂದು ವೈರಸ್ಸಿಂದ ಆಗೋಂಥದ್ದು. ಜಾಸ್ತಿ ರಿಸ್ಕ್ ಇರೋ ಅಂಥ ವೈರಸ್ಗಳು ಗರ್ಭಕೋಶದ ಬಾಯಿಗೆ ಅಥವಾ ಗಂಡಸರಾದರೆ ಗುದದ್ವಾರದಲ್ಲಿ ಎನಲ್ ಕೆನಾಲ್ ಅಂತ ಹೇಳ್ತೀವಿ, ಇಲ್ಲಿ ಹೋದಾಗ ಅದು ಕ್ಯಾನ್ಸರ್ ಮಾಡೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರ ಇದ್ದಾಗ ಅವರು ವೈದ್ಯರನ್ನ ಕಂಡು
ಪರೀಕ್ಷೆಗಳು ಮಾಡಿಸ್ಕೋಬೇಕು. ಅಂದರೆ ಇವಾಗ ಸ್ಕಿನ್ ವಾರ್ಡ್ಸ್ ಅಂತ ಹೇಳ್ತೀವಿ, ಆ ಥರ ಏನಾದ್ರು ಜಾಸ್ತಿ ಇತ್ತು, ಮತ್ತು ಹೆಣ್ಮಕ್ಳಲ್ಲಿ ಆಗಲೇ ಹೇಳ್ದಂಗೆ ಏನಾದರೂ ಬಿಳಿ ಮುಟ್ಟು, ಅಧಿಕ ರಕ್ತಸ್ರಾವ ಆಗೋಂಥದ್ದು, ಈ ಥರ ತೊಂದರೆಗಳಿದ್ದಾಗ ವೈದ್ಯರನ್ನು ಕಾಣ್ಬಿಟ್ಟು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಹಾಗೆ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಂಶಪಾರಂಪರ್ಯವಾಗಿ ಬರುವಂಥ ಸಂಭವನೂ ಇರುತ್ತಾ ಇದು? ಇಲ್ಲ, ಗರ್ಭಕೋಶದ ಕ್ಯಾನ್ಸರ್ ಆನುವಂಶಿಕವಾಗಿ ಬರಲ್ಲ. ಇದು ಒಂದು ವೈರಸ್ಸಿಂದ ಬರೋದ್ರಿಂದ, ಮುಂಚೆ ಹೇಳ್ದಂಗೆ ಲೈಂಗಿಕ ಸಂಪರ್ಕದಿಂದ ಅಥವಾ ಕಿಸ್ಸಿಂಗ್, ಮುತ್ತು ಕೊಡೋದ್ರಿಂದ, ಈ ಥರದ್ರಿಂದ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಹೆರಿಡಿಟರಿ ಆಗಿ ಬರೋದಿಲ್ಲ. ಈಗ ಸ್ಕ್ರೀನಿಂಗ್ ಅಂತ ಹೇಳಿದ್ರಿ, ಆ ಒಂದು ಇದರಲ್ಲಿ ನಾವು ಮೊದಲೇ ಪತ್ತೆ ಹಚ್ಕೋಬೋದು ಅಂತ. ಅದೇ ರೀತಿ ಏನಾದ್ರು ಲಸಿಕೆಗಳು ಬರದೇ ಇದ್ದಂಗೆ ಮಾಡ್ಕೊಳ್ಳೋ ಹಾಗೆ ಈ ರೀತಿಯಲ್ಲಿ ಏನಾದ್ರು ಇದೆಯಾ? ಕ್ಯಾನ್ಸರ್ ಏನಿದೆ ಇದು ವೈರಸ್ಸಿಂದ ಆಗೋದ್ರಿಂದ ಇದಕ್ಕೆ ವ್ಯಾಕ್ಸಿನೇಷನ್ ಇದೆ. ವ್ಯಾಕ್ಸಿನೇಷನ್ನು ಹೆಣ್ಣು ಮಕ್ಕಳಲ್ಲಿ ನಾವು ಕೊಡ್ಬೋದು. ಯಾವಾಗ ಅಂತ ಅಂದರೆ ಏಜ್ ಗ್ರೂಪ್ ಅಂತ ಅಂದರೆ 9ರಿಂದ 15 ವರ್ಷದೊಳಗೆ ಕೊಟ್ಟರೆ ಎಫಿಕಸಿ ತುಂಬ ಚೆನ್ನಾಗಿರುತ್ತೆ. ಆವಾಗ ಅದು ತಡೆಗಟ್ಟುವ ಶಕ್ತಿ ಅದಕ್ಕೆ ಜಾಸ್ತಿ ಇರುತ್ತೆ. 15 ವರ್ಷದ ನಂತರನೂ ಸಹ ಕೊಡ್ಬೋದು. 16 ವರ್ಷದ ನಂತರ ಲೈಂಗಿಕ ಸಂಪರ್ಕಕ್ಕಿಂತ ಮುಂಚೆ ಕೊಟ್ಟರೆ ಇನ್ನೂ ಜಾಸ್ತಿ, ಅಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಬಟ್ ಉಳಿದವರಿಗಿಂತ ಜಾಸ್ತಿ ಇರುತ್ತೆ. ಬಟ್ ಲೈಂಗಿಕ ಸಂಪರ್ಕ ಆದಮೇಲೂ ಸಹ 25 ವರ್ಷದ ತನಕನೂ ನಾವು ಲಸಿಕೆನ ಕೊಡ್ಬೋದು. ಈಗಿನ ಕೆಲವರು ಈಗ ಲಸಿಕೆದು ಮಾಹಿತಿ ಗೊತ್ತಿರಲ್ಲ, ಅವ್ರು ಹಾಕಿಸ್ಕೊಂಡಿರಲ್ಲ, ಅವ್ರದ್ದು 25 ವರ್ಷ ಆಗೋಗಿರುತ್ತೆ, ಅವ್ರು ಏನು ಮಾಡ್ಬೋದು? ಅದೇ ಇವಾಗ ಎಫಿಕಸಿ ಈಗ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತೀವಿ, ಕೊಡ್ಸ್ಕೊಳೋದು ಬೆಟರು. ಇವಾಗ ಇಂಡಿಯನ್ ಗೌರ್ಮೆಂಟ್ ಇಮ್ಯುನೈಸೇಷನ್ ಶೆಡ್ಯೂಲ್ ಪ್ರಕಾರ ಇದು ಆ್ಯಡ್ ಆಗಿಲ್ಲ ಇನ್ನು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್. ಬಟ್ ಇಂಡಿಯಾದಲ್ಲಿ ಇದೆ, 2 ಥರದ ವ್ಯಾಕ್ಸಿನ್ ಇದೆ. ಯಾವುದು ನಮಗೆ ಸೂಕ್ತನ ಅದನ್ನು ನಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ತೊಗೋಬೋದಾಗಿದೆ. 25 ವರ್ಷದ ನಂತರನೂ ತೊಗೊಂಡಿಲ್ಲ ಅಂತ ಅಂದರೆ 45 ವರ್ಷದವರೆಗೂ ಅವರಿಗೆ ಟೈಮ್ ಇದೆ. 45 ವರ್ಷದ ನಂತರ ತೊಗೊಂಡ್ರೆ ಅಷ್ಟು ಉಪಯೋಗಕ್ಕೆ ಬರಲ್ಲ. ಮುಂಚೆ ತೊಗೊಂಡಿಲ್ಲ, ಈಗ ಅವ್ರಿಗೆ ಅರಿವಾಗಿದೆ, ತೊಗೋಬೇಕಿತ್ತು ಅಂತ ಅನ್ಸೋದ್ಕಿಂತ ಒಂದು ವ್ಯಾಕ್ಸಿನೇಷನ್ ತೊಗೊಳೋದು ಬೆಟರು. ಇದರಿಂದ ಕೂಡ ತಡೆಗಟ್ಟಬಹುದು. ಈಗ ಸರ್ಕಾರದ ಕಡೆಯಿಂದ ಈ ಒಂದು ಲಸಿಕೆ ಹಾಕುವಂಥ ಒಂದು ಏನಾರು ವ್ಯವಸ್ಥೆಗಳಾಗಿದೆಯಾ? ಅದೇ ಇದುವರೆಗೂ ಇರಲಿಲ್ಲ. ಇವಾಗ ನಮಗೆಲ್ಲ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಗೊತ್ತೇ ಇದೆ. ಆ ಥರ ಕೋವಿಶೀಲ್ಡನ್ನು ಹೆಂಗೆ ಫ್ರೀಯಾಗಿ ಗೌರ್ಮೆಂಟ್ ಕೊಡ್ತು ಅದೇ ಥರ ಇದನ್ನು ಕೊಡಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಅಲ್ಲಿ ತನಕ ಕಾಸ್ಟ್ ಇರುತ್ತೆ, 3,000 ರಿಂದ 4,000 ರೂಪಾಯಿ ಇದೆ. ಸಿಂಗಲ್ ಡೋಸ್ ಅಂತ ಅಂದರೆ 11,000 ಇಂಜೆಕ್ಷನ್ ಇದೆ. ಇವಾಗ 3,000 ರಿಂದ 4,000 ಏನಿದೆ ಅದು 2 ರಿಂದ 3 ಡೋಸ್ ಇಂಜೆಕ್ಷನ್ ಬರುತ್ತೆ. 15 ವರ್ಷದೊಳಗೆ ಹಾಕಿಸಿದಾಗ 2 ಇಂಜೆಕ್ಷನ್ ಬರುತ್ತೆ. 15 ವರ್ಷದ ನಂತರ ಹಾಕಿಸಿದಾಗ 3 ಡೋಸ್ ಇಂಜೆಕ್ಷನ್ ಹಾಕಿಸ್ಬೇಕಾಗತ್ತೆ. ಸೊ ಇವಾಗ ಗೌರ್ಮೆಂಟಿಂದ ಬಂತು ಅಂತಂದರೆ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಎಂಟ್ರಿ ಆಗುತ್ತೆ. ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗುತ್ತೆ. ಬಟ್ ಅಲ್ಲಿ ತನಕ ನಾವು ಅದ್ರ ಕಾಸ್ಟ್ ಏನಿದೆ ಅದನ್ನು ಗೌರ್ಮೆಂಟ್ ಬದಲು ನಾವು ಬೇರ್ ಮಾಡಬೇಕಾಗತ್ತೆ. ವ್ಯಾಕ್ಸಿನೇಷನ್ನು, ಪ್ಯಾಪ್ಸ್ಮಿಯರ್ ಟೆಸ್ಟ್, ಸ್ಕ್ರೀನಿಂಗಿಂದ ನಾವು ಒಂದು ಕಾಯಿಲೆನ ತಡೆಗಟ್ಟಬಹುದು ಅಂತ ಇದ್ದಾಗ ನಾವು ಅದನ್ನು ಮಾಡೋದು ಬೆಟರು. ಸುಮ್ಮನೆ ಕಾಯಿಲೆ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಒದ್ದಾಡೋದಕ್ಕಿಂತ ಈಗ ಈ ಥರ ಆಪ್ಷನ್ ಇದೆ, ನಾವು ಅದನ್ನು ಕಾಯಿಲೆನ ತಡೆಗಟ್ಟಬಹುದು, ಮುಂಚೆನೇ ಗೊತ್ತು ಮಾಡ್ಕೋಬೋದು, ಅದಕ್ಕೇನು ಟ್ರೀಟ್ಮೆಂಟು ಅದನ್ನು ನಾವು ತೊಗೋಬೋದು, ಅದನ್ನು ನಮ್ಮ ಕೈಯಲ್ಲಿ ಆಗತ್ತೆ ಅಂತ ಅಂದಾಗ ಅಷ್ಟು ಮಾಡೋದು ಬೆಟರು. ಅದಕ್ಕಿಂತನೂ ಇವಾಗ ನಮಗೆ ಕಾಸಸ್ ಗೊತ್ತಿದೆ, ಯಾವ ಕಾರಣದಿಂದ ಬರುತ್ತೆ ಈ ಕಾಯಿಲೆ ಅಂತ. ಇವಾಗ ಲೈಂಗಿಕ ಸಂಪರ್ಕ ಆಗಿರ್ಬೋದು, ಮದುವೆ ಮಾಡೋದೇನಿದ್ರು 20 ವರ್ಷದ ನಂತರ ಮಾಡೋದು, ಮಕ್ಕಳು ಮಾಡ್ಕೊಳೋದೇನಿದ್ರು 21 ವರ್ಷದ ನಂತರ ಮಾಡ್ಕೊಳೋದು, ಮತ್ತು 2 ಮಕ್ಕಳುಗಳ ಮಧ್ಯ 2 ಅಥವಾ 3 ಏನು ಮಕ್ಕಳು ಮಾಡ್ತಾರೆ ಮಕ್ಕಳುಗಳ ಮಧ್ಯ ಅಂತರ ಮಿನಿಮಮ್ 2 ರಿಂದ 3 ವರ್ಷ ಇದ್ದಾಗ ಬರ್ತ್ ಸ್ಪೇಸಿಂಗ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಆದಷ್ಟು ಕ್ಯಾನ್ಸರ್ ಸರ್ವಿಕ್ಸು ಬರೋ ಚಾನ್ಸಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಇಷ್ಟೆಲ್ಲ ಈಗ ಲಸಿಕೆಗೆ ತಗೊಳ್ಳೋದು ಇರೋದ್ಬೋದು ಅಥವಾ ಮೊದಲೇ ಸ್ಕ್ರೀನಿಂಗ್ ಮೂಲಕ ಪತ್ತೆ ಹಚ್ಚೋದಿರ್ಬೋದು. ಇನ್ನು ಕೆಲವರಿಗೆ ಗರ್ಭಕಂಠದ ಕ್ಯಾನ್ಸರ್ ಬಂದಿದೆ ಅಥವಾ ಇದರ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದಾಗ ಅದಕ್ಕೆ ಏನೆಲ್ಲ ಚಿಕಿತ್ಸೆಗಳನ್ನು ನೀವು ನೀಡ್ತೀರಿ? ಅದೇ ಇವಾಗ ಅವರು ಗರ್ಭಕಂಠದ ಕ್ಯಾನ್ಸರ್ ಆಲ್ರೆಡಿ ಬಂದುಬಿಟ್ಟಿದೆ ಅಂತ ಅಂದಾಗ ಯಾವ ಸ್ಟೇಜಲ್ಲಿದೆ ಅಂತ ನಾವು ನೋಡಬೇಕಾಗತ್ತೆ. ಫಸ್ಟ್ ಅದೇ ಇದರಲ್ಲಿ 4 ಸ್ಟೇಜ್ ಇರುತ್ತೆ, ಸ್ಟೇಜ್ 1, 2, 3, 4 ಅಂತ. ಸ್ಟೇಜ್ 1ನಲ್ಲಿತ್ತು ಅಂತ ಅಂದರೆ ಬರೀ ಗರ್ಭಕೋಶದ ಕಂಠದಲ್ಲೇ ಇದೆ ಕ್ಯಾನ್ಸರು, ಬೇರೆ ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು. ಇವಾಗ ಆ ಗರ್ಭಕೋಶದ ಕಂಠದ ಯಾವ ಪಾರ್ಟ್ ಇದೆ ಅದನ್ನು ತೆಗೆದುಬಿಟ್ಟು ನಾವು ಅಲ್ಲಿಗೆ ಕಂಪ್ಲೀಟ್ ಮಾಡ್ಬೋದು, ಮತ್ತು ಆಮೇಲೆ ಫಾಲೋ ಅಪ್ಪಿಗೆ ಪೇಷಂಟಿಗೆ ಹೇಳ್ಬೋದು. ಇಲ್ಲ ಸ್ಟೇಜ್ 2ಗೆ ಹೋಗಿತ್ತು, ಗರ್ಭಕೋಶಕ್ಕೂ ಹರಡಿತ್ತು, ಆ ಸೈಡಿಗೂ ಹರಡಿತ್ತು ಅಂತ ಅಂದಾಗ ಇಡೀ ಗರ್ಭಕೋಶ ತೆಗೆದುಬಿಟ್ಟು ಗರ್ಭಕೋಶದ ಪಕ್ಕದ ಜಾಗ ಸ್ವಲ್ಪ ಎಕ್ಸ್ಟೆಂಡೆಡ್ ಸರ್ಜರಿ ಅಂತ ಏನು ಹೇಳ್ತೀವಿ ಅದನ್ನ ಮಾಡಬೇಕಾಗತ್ತೆ. ಅದೇ ಸ್ಟೇಜ್ 3 ಅಂತ ಅಂದರೆ ಇದಕ್ಕಿಂತ ಹೈಯರ್ ಜಾಸ್ತಿ ಆಗಿತ್ತು ಅಂತ ಅಂದಾಗ ಕೀಮೋಥೆರಪಿ ವಿತ್ ರೇಡಿಯೇಷನ್. ಸರ್ಜರಿ ಅಷ್ಟು ವರ್ಕ್ ಆಗೋದಿಲ್ಲ, ಯಾಕಂದರೆ ನಾವು ತೆಗೆದ್ರೂ ಮುಂದೆ ಇದೆ ಕಾಯಿಲೆ ಅಂತ ಅಂದಾಗ ಅಷ್ಟೊಂದು ನಾವು ಆಪರೇಷನ್ ಮಾಡಿ ತೆಗಿಯೋಕ್ಕೆ ಬರೋದಿಲ್ಲ. ಹಾಗಾಗಿ ಕೀಮೋಥೆರಪಿ ಅಲಾಂಗ್ ವಿತ್ ರೇಡಿಯೇಷನ್ನ ಕೊಡಬೇಕಾಗತ್ತೆ. ಸ್ಟೇಜ್ 4 ಅಂತ ಅಂದಾಗ ಅಷ್ಟು ಕೀಮೋಥೆರಪಿ ಅಥವಾ ರೇಡಿಯೇಷನ್ ಕೊಟ್ಬಿಟ್ಟು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಕೊಡಬೇಕಾಗತ್ತೆ.
ಕ್ಯಾನ್ಸರ್ ಸರ್ಜರಿ ಇವಾಗ ಯಾವ ರೀತಿ ಸರ್ಜರಿ ಮಾಡಬೇಕು ಅಂತ ಅಂದಾಗ, ಈಗ ನಾರ್ಮಲ್ ಹಿಸ್ಟೆಕ್ಟಮಿ ಮಾಡ್ಸೋಕ್ಕೂ ಗರ್ಭಕೋಶದಲ್ಲಿ ಏನೋ ಫೈಬ್ರಾಯ್ಡ್ ಗಡ್ಡೆ ಇದೆ ಅಥವಾ ಬೇರೆ ಏನೋ ಕಾರಣಗಳಿಂದ ಗರ್ಭಕೋಶ ತೆಗೆಯುವಂಥ ಆಪರೇಷನ್ ಮಾಡ್ತಿದ್ದಾರೆ ಅನ್ನೋದಕ್ಕೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಗರ್ಭಕೋಶ ಸ್ಟೇಜ್ ಜಾಸ್ತಿ ಆದಂಗೂ ಇದು ಹರಡುವಿಕೆ ಹೆಂಗಿರುತ್ತೆ, ಸೈಡಿಗೆ ವಾಲ್ಸ್ ಅಂತ ಹೇಳ್ತೀವಿ, ಗರ್ಭಕೋಶದ ಪಕ್ಕದ ಜಾಗಕ್ಕೆ ಎಲ್ಲ ಕಾಯಿಲೆ ಹರಡ್ತಾ ಹೋಗುತ್ತೆ. ಸೊ ಅದು ಹರಡಿದ್ದಕ್ಕಿಂತನೂ ಸ್ವಲ್ಪ ದೂರದವರೆಗೆ ನಾವು ಸರ್ಜರಿ ಮಾಡಬೇಕಾಗತ್ತೆ. ಹಾಗಾಗಿ ಲಿಂಫ್ ನೋಡ್ ಡಿಸೆಕ್ಷನ್, ಇವಾಗ ಲಿಂಫ್ ನೋಡ್ ಅನ್ನೋದೇನಿದೆ ಅದು ಇನ್ಫೆಕ್ಷನ್ ಆಗಲಿ ಕ್ಯಾನ್ಸರ್ ಆಗಲಿ ಅದು ಕ್ಲೀನಿಂಗ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ಲಿಂಫ್ ನೋಡ್ ಅದರಲ್ಲೂ ಹರಡಿದೆಯಾ ಲೆವೆಲಲ್ಲಿರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಯಾವ ಲೆವೆಲ್ವರೆಗೆ ಈ ಕಾಯಿಲೆ ಹರಡಿದೆ ಲೋಕಲಿ ಅನ್ನೋದನ್ನು ನಾವು ಪತ್ತೆ ಹಚ್ಬೋದು. ಜೊತೆಗೆ ಇವಾಗ ಇದು ಯಂಗ್ ಜನ್ರೇಷನಲ್ಲಿ ಬರೋ ಕಾಯಿಲೆ ಆಗಿರೋದ್ರಿಂದ, ಈಗ 30-35 ವರ್ಷಕ್ಕೆ ಸಿನೋಮಾ ಸರ್ವಿಕ್ಸ್ ಬಂತು ಅಂತ ಅಂದಾಗ ಎಷ್ಟೋ ಜನಕ್ಕೆ ಇನ್ನೂ ಮಕ್ಕಳಾಗಿರೋದಿಲ್ಲ. ಆ ಟೈಮಲ್ಲಿ ಅವರಿಗೆ ಗರ್ಭಕೋಶನೇ ಆಪ್ರೇಷನ್ ಮಾಡಿದ್ವಿ ಅಂತ ಅಂದಾಗ ಮುಂದೆ ಮಕ್ಕಳಾಗತ್ತಾ ಅನ್ನೋದನ್ನು ಒಂದು ಡೌಟ್ ಇರುತ್ತೆ. ಯಾರಿಗೇ ಆಗಲಿ ಒಂದು ಮಗು ಬೇಕು ಅನ್ನೋದು ಒಂದು ಇಷ್ಟ ಇದ್ದೇ ಇರುತ್ತೆ. ಇದು ಜೆನೆಟಿಕಲಿ ಹರಡದೇ ಇರೋದ್ರಿಂದ ಅವರು ಮಗುಗೆ ಪ್ಲ್ಯಾನ್ ಮಾಡ್ಕೋಬೋದು. ಇವಾಗ ನಾವು ರೇಡಿಯೇಷನ್ ಆಗಲಿ ಏನಾಗಲಿ ಗರ್ಭಕೋಶದ ಕೊಟ್ಟಾಗ ಗರ್ಭಕೋಶದ ಸುತ್ತಮುತ್ತ ಇರೋ ಆರ್ಗನ್ಸಿಗೂ ಸಹ ಅಫೆಕ್ಟ್ ಆಗುತ್ತೆ. ನಾವು ಎಷ್ಟೇ ಅಲ್ಲಿಗೆ ಕೊಡ್ತೀವಿ ಅಂತ ಅಂದರೆ ಸ್ವಲ್ಪನಾದರೂ ಅದರ ಸೈಡ್ ಎಫೆಕ್ಟ್ಸ್ ಅಂತ ಇದ್ದೇ ಇರುತ್ತೆ. ರೇಡಿಯೇಷನ್ ಅಂತ ಬಂದಾಗ ಇವಾಗ ನಾವು ಒವೇರಿಯನ್ ಅಂಡಾಶಯ ಮೊಟ್ಟೆ ಬಿಡುಗಡೆ ಆಗೋಂಥದ್ದು ಒಂದು ಆರ್ಗನ್ ಇರುತ್ತೆ, ಅಂಡಾಶಯ ಅಂತ ಗರ್ಭಕೋಶದ ಪಕ್ಕದಲ್ಲಿ. ಅದನ್ನು ಪ್ರಿಸರ್ವಿಂಗ್ ಸರ್ಜರಿ ಅಂತ ಮಾಡ್ತೀವಿ. ಅದನ್ನು ಸ್ವಲ್ಪ ಅಂಡಾಶಯನ ಇರೋ ಜಾಗದಿಂದ ರೇಡಿಯೇಷನ್ ಎಲ್ಲಿ ತನಕ ಬರುತ್ತೆ ಅನ್ನೋದು ಒಂದು ಅಂದಾಜು ಮಾಡಿಕೊಂಡು ಅದ್ರ ಮೇಲ್ಗಡೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಅದನ್ನು ಪ್ರಿಸರ್ವ್ ಮಾಡಿಬಿಟ್ಟು ಮುಂದೆ ಅವ್ರಿಗೆ ಮೊಟ್ಟೆ ಬಿಡುಗಡೆಗೆ ಏನೂ ತೊಂದರೆ ಆಗಬಾರ್ದು ಹಾಗೆ ಅದನ್ನು ಪ್ರಿಸರ್ವ್ ಮಾಡಿ ನಾವು ಸರ್ಜರಿನ ಮಾಡಬೇಕಾಗತ್ತೆ. ಈಗ ಅದರ ಒಂದು ಪರಿಣಾಮ ಅಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ನೀವು ಯಾವ ರೀತಿ ಅದು ಶಸ್ತ್ರಚಿಕಿತ್ಸೆ ಆಗಲಿ ಅದು ಹೇಗೆ ಕೊಡ್ತೀರಿ ನೀವು? ಅದೇ ಇವಾಗ ರೇಡಿಯೇಷನ್ನು ನಾವು ಕೊಡಬೇಕು ಅಂತ ಅಂದಾಗ ಅದು ಕೆಲವೊಂದು ರಾಡ್ಸ್ಗಳಿರುತ್ತೆ, ಆ ರಾಡ್ಸ್ ಮುಖಾಂತರ ಕೊಡ್ತಾ ಇರ್ತೀವಿ. ಇವಾಗ ನಾವು ಪೂರ್ತಿ ಎಲ್ಲ ಕಡೆನೂ ಹರಡಬಾರ್ದು ಅಂತ ಅಂದರೆ ಯೋನಿ ಮುಖಾಂತರ ರಾಡ್ಸನ್ನು ಫಿಕ್ಸ್ ಮಾಡಿಬಿಟ್ಟು ಬರೀ ಎಷ್ಟು ಜಾಗಕ್ಕೆ ಬೇಕೋ ಅಷ್ಟು ಜಾಗಕ್ಕೆ ಅದು ಅಫೆಕ್ಟ್ ಆಗಂಗೆ ಆ ಜಾಗಕ್ಕೆ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ರೇಡಿಯೇಷನ್ನ ಕೊಡಬೇಕಾಗತ್ತೆ. ಈ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ನೀವು ಹೇಳಿದ್ರಿ, ಇದರಿಂದ ಸಂಪೂರ್ಣವಾಗಿ ಗುಣ ಆಗುತ್ತಾ ಅಥವಾ ಮತ್ತೆ ಬರೋವಂಥ ಸಂಭವ ಇರುತ್ತಾ? ಅದೇ ಇವಾಗ ಯಾವುದೇ ಕ್ಯಾನ್ಸರ್ ಅದು ಸಂಪೂರ್ಣ ಗುಣ ಆಗತ್ತಾ ಅನ್ನೋದು ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಸ್ಟೇಜ್ 1ಅಲ್ಲಿತ್ತು ಅಂತ ಅಂದರೆ ಆಲ್ಮೋಸ್ಟ್ 90-95% ಗುಣ ಆಗುತ್ತೆ ಅಂತ ಹೇಳ್ಬೋದು. ಅದೇ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಹೋಗಿತ್ತು ಅಂತ ಅಂದರೆ ಎಷ್ಟೋ ಸರಿ ಅದು ನಾವು ಮಾಡಿರೋದೇ ಅರ್ಧ ಸರ್ಜರಿನೋ ಅರ್ಧ ಟ್ರೀಟ್ಮೆಂಟೋ ಕೊಟ್ಟಿರ್ತೀವಿ, ಕಂಪ್ಲೀಟಾಗಿ ಅದನ್ನು ಕ್ಯೂರ್ ಆಗಂಗೆ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಸೊ ಮತ್ತೆ ಅದನ್ನು ನಾವು ಟೆಸ್ಟ್ ಮಾಡಿಸ್ಕೋತಾ ಇರಬೇಕಾಗತ್ತೆ. ಇವಾಗ ಸ್ಟೇಜ್ 3 ಸ್ಟೇಜ್ 4ಅಲ್ಲಿ ಇತ್ತು ಅಂತ ಅಂದರೆ ಬರೀ ಏನು ಹರಡ್ತಾ ಇದೆ ಅದನ್ನು ಕಮ್ಮಿ ಮಾಡ್ಬೋದು. ಅದರಿಂದ ಆಗೋಂಥದ್ದು ಏನು ಅಡ್ಡ ಪರಿಣಾಮಗಳು, ಇವಾಗ ಒಂದೇ ಚೀಲಕ್ಕಾಗಲಿ ಅಥವಾ ಶ್ವಾಸಕೋಶಕ್ಕೆ ಹರಡಿರೋದು ಆ ಥರದ್ದು ಏನು ತೊಂದರೆಗಳಿದೆ ಅದನ್ನು ನಾವು ಆದಷ್ಟು ಸ್ವಲ್ಪ ಕಮ್ಮಿ ಮಾಡ್ಬೋದು, ಬಿಟ್ಟರೆ ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕೆ ಬರೋದಿಲ್ಲ. ಈಗ ಇನ್ನು ಕೆಲವರಲ್ಲಿ ಇರ್ಬೋದು ಈ ಟೆಸ್ಟ್ಗಳು ಮಾಡೋ ಸಂದರ್ಭದಲ್ಲೇ ಈ ಗರ್ಭಕೋಶದ ಒಳಗೆ ನೀವು ಒಂದು ಅಂಶವನ್ನು ತೆಗೆದು ಅದನ್ನು ಪರೀಕ್ಷೆಗೆ ಒಳಪಡಿಸ್ತೀವಿ ಅಂತ ಅದ್ರ ಬಗ್ಗೆನೇ ಭಯ ಇರ್ಬೋದು ಕೆಲವರಲ್ಲಿ. ಇದ್ರ ಬಗ್ಗೆ ಹೇಳೋದಾದರೆ ಇವಾಗ ಬರೋಕ್ಕಿಂತ ಮುಂಚೆನೇ ಎಷ್ಟೋ ಜನಕ್ಕೆ ಪ್ಯಾಪ್ಸ್ಮಿಯರ್ ಅಂದರೆ ಏನೋ ಒಂದು ತಿಳ್ಕೊಂಡು ಬಂದಿರ್ತಾರೆ. ಯೋನಿ ಒಳಗೆ ಕೈ ಹಾಕ್ಬಿಟ್ಟು ಅಥವಾ ಕಡ್ಡಿ ಹಾಕ್ಬಿಟ್ಟು ಬ್ರಷ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿ ಕಳಿಸ್ಕೊಡ್ತಾರೆ ಅಂತ. ಸೊ ಅದೇ ಅವ್ರ ತಲೆಯಲ್ಲಿ ಇರುತ್ತೆ, ನೋವು ಆಗತ್ತೇನೋ, ಎಷ್ಟು ದಿವಸ ರೆಸ್ಟ್ ಬೇಕಾಗತ್ತೇನೋ, ನಾನು ಡ್ಯೂಟಿಗೆ ಹೋಗೋರು ಅಥವಾ ಮನೇಲಿ ಮಕ್ಕಳಿದೆ ಮನೇಲಿ ಎತ್ತಾಡಿಸ್ಬೇಕು, ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ನಾವೇ ಮಾಡಬೇಕು, ಈ ಥರದ್ದೆಲ್ಲ ಮಾಡ್ಸೋಕೆ ಹೋದರೆ ಮತ್ತೆ ರೆಸ್ಟು ಅಂತ ನಮಗೆ ಆಗತ್ತೋ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ ಯಾಕೆ ಮಾಡಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಟ್ ಅದೇ ಈ ಪ್ಯಾಪ್ಸ್ಮಿಯರ್ ಏನಿದೆ ಇದು ಪೇನ್ಲೆಸ್. ಇವಾಗ ರಕ್ತ ಟೆಸ್ಟ್ ತೆಗೆದಷ್ಟು ನೋವು ಆಗಲ್ಲ. ಸೊ ಅದೊಂದು ಏನಿದೆ ಸ್ಪೆಕ್ಯುಲಮ್ ಅಂತ ಹಾಕಿಬಿಟ್ಟು ಪ್ಯಾಪ್ಸ್ಮಿಯರ್ ಸ್ಟಿಕ್ ಅಂತ ಬರುತ್ತೆ, ಸ್ಟಿಕ್ ಅಥವಾ ಬ್ರಷ್, ಅದರಿಂದ ತೆಗೆದುಬಿಟ್ಟು ಸ್ಲೈಡಲ್ಲಿ ನಾವು ಸ್ಮಿಯರ್ ಮಾಡಿಬಿಟ್ಟು ಟೆಸ್ಟಿಗೆ ಕಳಿಸ್ಕೊಡ್ತೀವಿ. ಇದರಿಂದ ಯಾವುದೇ ರೀತಿ ನೋವು ಆಗಲಿ, ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೋಬೋದು ಸ್ಪಾಟಿಂಗ್ ಥರ ಅಲ್ಲಿಂದ ಜಾಗದಿಂದ ನಾವು ಸೆಲ್ಸ್ಗಳನ್ನು ತೆಗೆದಾಗ. ಅದು ಬಿಟ್ಟರೆ ಹೆವಿ ಬ್ಲೀಡಿಂಗ್ ಆಗಲಿ, ಹೊಟ್ಟೆ ನೋವಾಗಲಿ ಅಥವಾ ರೆಸ್ಟ್ ಬೇಕು ಅನ್ನೋ ಸ್ಥಿತಿ ಆಗಲಿ ಯಾರಿಗೂ ಇರೋದಿಲ್ಲ. ಸೊ ಇದನ್ನು ಎಲ್ಲರೂ ಧೈರ್ಯವಾಗಿ ಮಾಡಿಸ್ಕೋಬೋದು. ಮತ್ತು ಸುಮ್ಮನೆ ಮುಂದೂಡೋದಕ್ಕಿಂತ ನಾಳೆ ಮಾಡಿಸಿದ್ರಾಯ್ತು, ನಾಡಿದ್ದು ಮಾಡಿಸಿದ್ರಾಯ್ತು, ಮಕ್ಕಳಿಗೆ ರಜಾ ಬಂದಾಗ ಮಾಡಿಸಿದ್ರಾಯ್ತು ಅನ್ನೋದಕ್ಕಿಂತ ನೀವು ಯಾವುದೋ ಒಂದು ಟೆಸ್ಟಿಗೆ ಡಾಕ್ಟರ್ ಹತ್ರ ಹೋಗಿರ್ತೀರ, ಆ ಟೈಮಲ್ಲಿ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಮಾಡಿಸ್ಕೊಳೋದು ಬೆಟರು. ಪ್ರತಿ ವರ್ಷ ಜನವರಿ 22ರಿಂದ 28ವರೆಗೂ ಕ್ಯಾನ್ಸರ್ ಸರ್ವಿಕ್ಸ್ ಅವೇರ್ನೆಸ್ ವೀಕ್ ಅಥವಾ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ತಿಳುವಳಿಕೆ ವಾರ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ವ್ಯಾಕ್ಸಿನೇಷನ್ ಆಗಿರಲಿ, ಸ್ಕ್ರೀನಿಂಗ್ ಟೆಸ್ಟ್ ಆಗಿರಲಿ, ಇದಕ್ಕೆ ಸ್ವಲ್ಪ ಒತ್ತು ನೀಡಿ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇವಾಗ ನಮಗೆ ಈಗ ಯಾರು ಕೇಳ್ತಾ ಇದ್ದೀವಿ ಅವರಷ್ಟೇ ಅಲ್ಲ, ಅವರ ಜೊತೆಲಿರೋರಿಗೆ, ಕೊಲೀಗ್ಸಿಗಾಗಲಿ, ಮನೆ ಫ್ಯಾಮಿಲಿ ಮೆಂಬರ್ಸಿಗಾಗಲಿ ಇದನ್ನು ಸ್ವಲ್ಪ ಅವೇರ್ನೆಸ್ ಅವ್ರಿಗೆ ಮಾಹಿತಿ ನೀಡಿದಾಗ ಅವರು ಸಹ ಈ ಟೆಸ್ಟ್ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ ತಿಳಿದುಕೊಳ್ತಾರೆ. ಹಾಗೇನಾದ್ರು ಡೌಟ್ಸ್ ಇತ್ತು ಅಂತ ಅಂದರೆ ಅವರು ವೈದ್ಯರನ್ನು ನೋಡಿಬಿಟ್ಟು ಡೌಟ್ಸನ್ನ ಕ್ಲಿಯರ್ ಮಾಡ್ಕೊಳ್ತಾರೆ.
ಹಾಗೆ ಈ ಒಂದು ಕಾಯಿಲೆಯನ್ನ ಮೊದಲೇ ಪತ್ತೆ ಹಚ್ಕೊಳ್ಳೋದು ಕೂಡ ತುಂಬಾ ಪ್ರಮುಖವಾದದ್ದು ಅಂತ ನೀವು ಮೊದಲೇ ಕೊಂಡ್ಕೊಂಡ್ರೆ ನಮಗೆ ಟ್ರೀಟ್ಮೆಂಟ್ ಸುಲಭ ಆಗುತ್ತೆ. ಬರ್ದೇ ಇರಂಗೂ ಸಹ ನಾವು ಅದನ್ನ ತಡಿಬಹುದು. ಮೊದಲೇ ಈ ಒಂದು ಕಾಯಿಲೆ ಬರುತ್ತಾ ಅನ್ನೋದನ್ನ ಕಂಡುಹಿಡಿಯೋದು ಕೂಡ ಇದರಲ್ಲಿ ಪ್ರಮುಖವಾದ ಅಂಶ ಅಂತ ಹೇಳಿದ್ದೀರಾ. ಹೌದು. ಈಗ ಈ ಎಲ್ಲ ಈ ಪರೀಕ್ಷೆಗಳಿರ್ಬೋದು ಅಥವಾ ಈ ಚಿಕಿತ್ಸೆ ಇರ್ಬೋದು, ಇದೆಲ್ಲ ಖರ್ಚು ಭಾಳ ಇರುತ್ತಾ? ಈ ಕ್ಯಾನ್ಸರ್ ಅಂದ್ರೇ ಜನರಲ್ಲಿ ಭಯ ಇದೆ, ಮತ್ತೆ ಇದು ಖರ್ಚು ಜಾಸ್ತಿ ಅನ್ನೋದು ಒಂದು ಭಾವನೆ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಖರ್ಚು ಎಷ್ಟು ಬರುತ್ತೆ? ಇದಕ್ಕೆಲ್ಲ ಸರ್ಕಾರದ ವತಿಯಿಂದ ಒಂದು ವಿಮೆಗಳು ಈ ಥರದ್ರಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ? ಇವಾಗ ಸ್ಕ್ರೀನಿಂಗ್ ಟೆಸ್ಟ್ಗಳು ಅಂತ ತಗೊಂಡ್ರೆ ಪ್ಯಾಪ್ಸ್ಮಿಯರ್ ಏನು ಹೇಳಿದೆ ನಾನು, ಅದಕ್ಕೆ ನಾಮಿನಲ್ ಖರ್ಚು ಇರುತ್ತೆ. ಇವಾಗ ಪ್ರೊಸೀಜರ್ ಚಾರ್ಜಸ್ಸು, ಇನ್ಸ್ಟ್ರೂಮೆಂಟ್ ಚಾರ್ಜಸ್ಸು ಎಷ್ಟಿದೆ, ಒಂದು 100-200 ರೂಪಾಯಿ ಇರುತ್ತೆ. ಬಿಟ್ಟರೆ ಗೌರ್ಮೆಂಟ್ ಸ್ಕೀಮ್ ಅಂಡರ್ ಇದು ಯಾವುದು ಬರೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲುಗಳಿಗೆ ಹೋದರೆ ಫ್ರೀ ಆಗುತ್ತೆ, ಬಟ್ ಪ್ರೈವೇಟಲ್ಲಿ ನಾಮಿನಲ್ ಚಾರ್ಜಸ್ ಏನಿದೆ ಅದನ್ನು ಕಟ್ಟಬೇಕಾಗತ್ತೆ. ಜೊತೆಗೆ ಅಲ್ಲಿ ತೊಂದರೆ ಇತ್ತು ಅಂತ ಬಂದಾಗ ಅದ್ರ ಮುಂದಿನ ಪರೀಕ್ಷೆಗಳಿಗೆ ಸ್ಕ್ಯಾನ್ ಆಗಲಿ, ರಕ್ತ ಟೆಸ್ಟ್ಗಳಾಗಲಿ ಅದರದ್ದು ಟೆಸ್ಟ್ ಬರುತ್ತೆ. ಸರ್ಜರೀಸ್ ಅಂತ ತಕ್ಕೊಂಡ್ರೆ ಅದೇ ಹಾಸ್ಪಿಟ್ಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಫ್ರೀ ಆಗುತ್ತೆ, ಬಟ್ ಅಲ್ಲಿ ಕೀಮೋಥೆರಪಿ ಅಂತ ಅಂದರೆ ಮತ್ತೆ ಕೀಮೋಥೆರಪಿ ಖರ್ಚು ಪೇಷಂಟ್ಗಳು ಭರಿಸಬೇಕಾಗತ್ತೆ. ಸ್ಕೀಮ್ಗಳು ಅಂತ ಅಂದರೆ ಇವಾಗ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಆರೋಗ್ಯ ಭಾಗ್ಯ ಅಂತ ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ಅದರಿಂದ ಈ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಸ್ವಲ್ಪ ಪೇಷಂಟ್ಗಳಿಗೆ ಅಡ್ವಾಂಟೇಜ್ ಇದೆ. ABRK ಇರೋವಂಥ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು ಅಡ್ಮಿಟ್ ಆಗ್ಬೋದು. ಮತ್ತು ಈಗ ಯಶಸ್ವಿನಿ ಈ ಥರದ್ರಲ್ಲೂ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಕಮ್ಮಿ ರೇಟಿಗೆ ಆಗುತ್ತೆ. ಕೊನೆಯದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಪ್ರಮುಖವಾಗಿ ಹೇಳಬೇಕು ಈ ವಿಚಾರವನ್ನು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ? ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಇದೊಂದು ತಡೆಗಟ್ಟಬಹುದಾದ ಕ್ಯಾನ್ಸರ್. ಇವಾಗ ಎಷ್ಟೋ ಜನ ಹೆರಿಡಿಟ್ರಿ ಆಗಿದ್ದಾಗ ಅಪ್ಪ ಅಮ್ಮಂಗಿತ್ತು, ಮನೆಯವರಿಗಿತ್ತು ಅಂತ ಅಂದಾಗ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ಬಂದ ಮೇಲೆ ನಮಗೆ ಗೊತ್ತಾಗೋದು, ಅಥವಾ ಅವರಿಂದ ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಕಾಯಿಲೆ ಆಗಿರುತ್ತೆ. ಬಟ್ ಇದು ಗರ್ಭಕಂಠದ ಕ್ಯಾನ್ಸರ್ ಏನಿದೆ ವಂಶ ಪಾರಂಪರ್ಯ ಅಲ್ಲ, ನಮ್ಮ ಕಾರ್ಯಗಳಿಂದನೇ ನಾವು ತಂದ್ಕೊಳೋ ಅಂಥ ಕ್ಯಾನ್ಸರ್. ಹಾಗಾಗಿ ಇವಾಗ ಏಕಪತ್ನಿ ವ್ರತಸ್ಥ ಆ ಥರದ್ದು ಏನಿದೆ, ಸೆಕ್ಷುವಲ್ ಪಾರ್ಟ್ನರ್ಶಿಪ್ ಏನಿದೆ ಒಬ್ಬರ ಹತ್ರನೇ ಇಟ್ಕೊಳೋಂಥದ್ದು, ಮತ್ತು ಮದುವೆನೂ ಸಹ 21 ವರ್ಷದ ನಂತರ ಆಗೋಂಥದ್ದು, ಮಕ್ಕಳುಗಳು ಸಹ 21 ವರ್ಷದ ನಂತರ ಆಗೋಂಥದ್ದು, ಮತ್ತು ವ್ಯಾಕ್ಸಿನೇಷನ್. ಮೇಯ್ನ್ಲಿ ನಾವು ನಮ್ಮ ಮಗಳಿಗೆ ಕೊಡೋವಂಥ ಬೆಸ್ಟ್ ಗಿಫ್ಟ್ ಅಂತ ಅಂದರೆ ಈ ವ್ಯಾಕ್ಸಿನೇಷನ್. ಮಕ್ಕಳು ನಮ್ಮ ಕೈಯಲ್ಲೇ ಇರಬೇಕಾದ್ರೆ 13 ವರ್ಷ 12 ವರ್ಷ ಏನಿದೆ, ಆವಾಗ ನಾವು ಬೇರೆ ಯಾವುದೋ ವ್ಯಾಕ್ಸಿನೇಷನ್ಗೋ ಅಥವಾ ಬೇರೆ ಏನೋ ಕಾರಣಕ್ಕೆ ಹೋಗಿರ್ತೀವಿ ಅಂತ ಅಂದಾಗ ಇದೊಂದು ವ್ಯಾಕ್ಸಿನೇಷನ್ ಬಗ್ಗೆ ನಿಮ್ಮ ಡಾಕ್ಟರ್ ಅಥವಾ ಮಕ್ಕಳು ಡಾಕ್ಟರ್ ಆಗಲಿ, ಗೈನಕಾಲಜಿಸ್ಟ್ ಆಗಲಿ ಇವ್ರ ಹತ್ರ ಮಾತಾಡಿಬಿಟ್ಟು ಮಗುಗೆ ಯಾವುದು ಸೂಕ್ತನೋ ಆ ವ್ಯಾಕ್ಸಿನೇಷನ್ನ ಹಾಕ್ಸೋದು ತುಂಬ ಒಳ್ಳೆಯದು. ಡಾಕ್ಟರ್ ಪ್ರಿಯಂವದ HV ಅವರೇ, ತಾವು ಇದುವರೆಗೂ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರಮುಖವಾಗಿ ಲಸಿಕೆ ತುಂಬ ಅವಶ್ಯವಾಗಿ ಹೆಣ್ಮಕ್ಳಿಗೆ ಕೊಡಿಸ್ಬೇಕು ಅಂತ ಹೇಳಿದಿರಿ. ಅದೇ ಥರ ಈ ಸ್ಕ್ರೀನಿಂಗ್ ಅದು ಕೂಡ ತುಂಬ ಪ್ರಮುಖವಾಗುತ್ತೆ. ಹಾಗೆ ನೈತಿಕವಾಗಿ ಮೌಲ್ಯಯುತವಾದ ಜೀವನ ನಡೆಸೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಹಾಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಕೂಡ ಪ್ರಮುಖವಾದ ಅಂಶ ಅಂತ ನಮಗೆ ಈ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಸಮಗ್ರ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ತಮಗೆ ಆಕಾಶವಾಣಿ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ಈ ಅವಕಾಶಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು.